ಯಾವ ಊರು ನಿಮ್ಮದು? ಸೊಂಡೆನಹಳ್ಳಿ ಸರ್. ಸೊಂಡೆನಹಳ್ಳಿ. ಈ ತೋಟ ನಿಮ್ಮದೇನಾ? ಇನ್ನು ಸಹ ನಮ್ದು ಎಲ್ಲ ಹಾಂ ಸರ್. ಹಾಂ ಹಾಂ ಹಾಂ. ಗಾಳಿ ಮಳೆ ಎಲ್ಲ ಬಂದು ಏನು ರಾತ್ರಿ ಬಂದಿದ್ದು ಗಾಳಿಗಾ? ರಾತ್ರಿನೇ ಸಹ ಎಲ್ಲ ಒಂದು 5 ಗಂಟೆಗೆ ಎಲ್ಲ ಬಂದು ಎಲ್ಲ ಲುಕ್ಷನ್ ಮಾಡಿ ಹೋಯ್ತೆ. ಹಾಂ ಎಲ್ಲ ಮರಗಳೆಲ್ಲ ಒಂದು ಎಲ್ಲ 100-150 ಮರಗಳು ಉಳ್ಕೊಂಡವೆ. ಹಾಂ ಎಲ್ಲ ಇದರಿಂದಲೇ ನಾವು ಜೀವನ ಮಾಡ್ತಿರೋದು. ಹಾಂ ನಾವು ಬಂದೆಲ್ಲ ಒಂದು 30 ವರ್ಷ ಆಯ್ತು ಇಲ್ಲೇ ತೋಟದಲ್ಲೇ ಇದ್ದೀವಿ. ಹಾಂ. ನಮ್ಗೆ ಏನಾದ್ರು ಪರಿಹಾರ ಕೊಡಬೇಕು. ಇದು ಲುಕ್ಷನ್ ಆಯ್ತೆ ಸರ್ ನಮಗೆ. ಎಲ್ಲ ಎಷ್ಟು ತೆಂಗಿನ ಮರ ಎಷ್ಟು ಅಡಿಕೆ ಮರ ಬಿದ್ದಿದ್ದಾವೆ ನಿಮ್ಮದು? ಎಲ್ಲ ಒಂದು ನಮ್ಮ ಒಂದು 150 ಬಿದ್ದೇವೆ ಸರ್. 150-200 ಗಿಡ ಬಿದ್ದಾವೆ. ಹ್ಞೂ ಎಲ್ಲ ಲುಕ್ಷನ್ ಆಯ್ತೆ. ನೆನ್ನೆನೇ ಎಲ್ಲ ಲುಕ್ಷನ್ ಆಯ್ತು. ಅದು ನೋಡೋಕ್ಕಾಗಲ್ಲ ಸರ್. ನಾವು ಬೆಳಗ್ಗೆಯಿಂದ ಎಲ್ಲ ಉಪವಾಸ ಇದ್ದೀವಿ. ಏನಾರ ನಮಗೆ ಪರಿಹಾರ ಕೊಡಬೇಕು. ಸರಿ ಎಲ್ಲ ಸರಿ ಲುಕ್ಷನ್ ಆಯ್ತು ನಮ್ಮದು. ಎಲ್ಲ ಒಂದು ಸರ್ವೆ ನಂಬರ್ ಎಷ್ಟು ಬರ್ತವೆ ಇದು? ಸರ್ವೆ ನಂಬರು 66 ಸರ್. 66 ಸರ್. 66ರಲ್ಲಿ. ತೆಂಗು ಅಡಿಕೆ ಎರಡು ಇಟ್ಟಿದ್ರಾ? 2 ಇಟ್ಟಿದ್ದೀವಿ. ಬೇರೆ ಮಾವು ಹಲಸು ಏನು ಇಟ್ಟಿಲ್ಲ? ಇಲ್ಲ ಸರ್. ಅಂಶುಮಾರು ಎಲ್ಲ ಬಿದ್ದೋಗೆ ಸರ್. ಅಲ್ಲಿ ಎಲ್ಲ ಸುಮಾರು ಅಲ್ಲೂ ಅಷ್ಟು ಎಲ್ಲ ಅಲ್ಲೂ ಮ್ಯಾಗಳು ತೋಟದಾಗೆಲ್ಲ ಲುಕ್ಷನ್ ಆಯ್ತು ಸರ್. ಇಲ್ಲಿರೋದೆಲ್ಲ ಇದು ಹೇಳ್ತಾ ಇದೀವಿ. ಮ್ಯಾಗಳು ಸುಮಾರು ಗಿಡ, ಹಣ್ಸಿನ ಗಿಡ, ತೆಂಗಿನ ಗಿಡ ಎಲ್ಲ ಲುಕ್ಷನ್ ಆಯ್ತು ಸರ್. ಯಾವುದೂ ಇಲ್ಲ ನಮಗೆ. ನೆನ್ನೆ ಗಾಳಿ ಮಳೆ ಜಾಸ್ತಿ ಇತ್ತಾ? ಸಿಕ್ಕಾಬಟ್ಟೆ ಗಾಳಿ ಸಿಕ್ಕಾಬಟ್ಟೆ ಮಳೆ ಸರ್. 5 ಗಂಟೆಲಿ 5 ಗಂಟೆ 6 ಗಂಟೆಯಿಂದ 6 ಗಂಟೆ ಎಲ್ಲ ಮರ ಮಂಡಿ ಏನೂ ಇಲ್ಲ ಸರ್. ಎಲ್ಲ ಮುರ್ಕೊಂಡ್ಬಿದ್ದೇವೆ. ಎಲ್ಲ ಸುಮಾರು ಅಲ್ಲಿರೋ ತೋಟ ಹೋಗೈತೆ, ಇಲ್ಲಿರೋ ತೋಟ ಹೋಗೈತೆ. ಎಲ್ಲ ಲುಕ್ಷನ್ ಆಗೈತೆ ಸರ್ ನಮ್ದು. ಏನಾರ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮಾಧ್ಯಮ ಮೂಲಕ ನಮಗೆ ಏನು ಹೇಳಿದ್ರು ಕಡಿಮೆನೆ ಸ್ವಾಮಿ. ಅವ್ರು ಏನು ಕೊಟ್ಟರು ಕಡಿಮೆನೆ. ಅಟ್ಲೀಸ್ಟ್ ಇದು ಮೇಂಟೆನೆನ್ಸ್ ಮಾಡೋದಕ್ಕೋಸ್ಕರನಾರ ನಾವು ಇನ್ನು ಮುಂದೆ ಗಿಡ ಬೆಳೆಸಕ್ಕೆ ಆಗಲ್ಲ. ನಮ್ಮ ವಯಸ್ಸಾಗ್ತಾ ಬಂದು ನಾವು ಮಕ್ಕಳು ಮರಿ ಸಾಕೋದು ಹೆಂಗೆ, ಏನಾದರೂ ಸರ್ಕಾರ ಕಾನೂನಾತ್ಮಕವಾಗಿ ಮಾನವೀಯತೆ ದೃಷ್ಟಿಯಿಂದ ಸ್ವಲ್ಪ ನಮ್ಗೇನಾದ್ರೂ ಒಂದು ಪರಿಹಾರ ಕೊಡ್ಲಿಕ್ಕೆ ಮನಸ್ಸು ಮಾಡ್ಬೇಕು, ಕೊಡಿಸ್ಕೊಡ್ಬೇಕು ಅಂತ ಹೇಳಿ. ಇಲ್ಲಿ ಎಷ್ಟು ಜನದ ರೈತರದ್ದು ಬಿದ್ದೋಗಿರ್ಬೋದು? ಈ ತರ ಸುಮಾರು ಈಗ ನನಗೆ ತಿಳಿದು ಈ ಏರಿಯಾದಲ್ಲಿ 3 ಜನದ್ದು ಬಿದ್ದೋಗಿದೆ. 3 ಜನ ತೋಟದಲ್ಲಿ ಬಿದ್ದೋಗಿದೆ. ಅಲ್ಲಿ ಪಕ್ಕದಲ್ಲೆಲ್ಲ ಬಿದ್ದೋಗಿದೆ ನೋಡ್ರಿ. ಸ್ವಾಮಿ ಅಲ್ಲಿ ತಿಮ್ಮಯ್ಯ ಕಾಟಯ್ಯ ಅಂತ ಹೇಳಿ ಅವ್ರದ್ದು 2 ಮಕ್ಕಳುಗಳದು ಬಿದ್ದೋಗಿದೆ. ಅವ್ರದ್ದು ಸುಮಾರು 30 ಮರ. ಇದೇ ಸರ್ವೆ ನಂಬರ್ದು. ಅದು ಕೂಡ ಅವ್ರದ್ದು ಕೂಡ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿದ್ದಾರೆ ತೋಟಗಾರಿಕೆಯವರು. ಇಷ್ಟಾಗಿದೆ ಸ್ವಾಮಿ. ಇದನ್ನ ನೀವು ತಾವು ಖುದ್ದಾಗಿ ಪರಿಶೀಲನೆ ಮಾಡಿದ್ರಲ್ಲ. ಇಂಥ ಅನಾಹುತ ನಾವು ನೋಡಿರ್ಲಿಲ್ಲ. ಪ್ರಕೃತಿ ವಿಕೋಪ ಯಾರನ್ನು ನಾವು ಕಾರಣ ಮಾಡಕ್ ಆಗೋದಿಲ್ಲ. ಇದು ಆದ್ರಿಂದ ಸರ್ಕಾರವೇ ಮನಸ್ಸು ಮಾಡಿ ಇನ್ನೇನಾದ್ರು ನಮಗೆ ಸ್ವಲ್ಪ ಸಮಾಧಾನಕರವಾದ ಪರಿಹಾರನ ಕೊಡಿಸಿದ್ರೆ ಸ್ವಲ್ಪ ನಾವು ಕೂಡ ಉಸಿರಾಡ್ತೀವಿ, ರೈತಾಪಿ ಕೆಲಸ ಮಾಡ್ಬೋದು. ಇಲ್ಲ ಅಂತ ಅಂದ್ರೆ ಈ ಕೆಲಸ ಬಿಡಬೇಕಾದ ಪರಿಸ್ಥಿತಿ ಬರುತ್ತೆ. ಸರಿ ಶಿವಣ್ಣರ, ಆಯ್ತು. ಯಾಕೆ ಹಿಂಗೆ ಬಿದ್ಬಿಟ್ಟು? ಮಳೆ ಗಾಳಿ. ಓ, ಎಲ್ಲ ವಾಲ್ಕೆಂಡ್ರು ತುಂಬಾವೆ. ತುಂಬ ವಾಲ್ಕೆಂಡ್ರು ನೋಡ್ರಿ ಅಲ್ಲಿ. ಅವೇನ್ಸ ಮಾಡೋದವ. ನಮ್ಮವ್ರು ಯಾರೋ ಬಂದು ಎಲ್ಲ ಎತ್ತಿ ಬಡ್ಡಿಗೆ ಬಿದ್ದೋಗ್ಬಿಟ್ಟು ಕಣ. ಇವು ಬಡ್ಡಿಗೆ ಅಲ್ಲಿ ಕೆಲವು ಬಿದ್ದಿಲ್ಲ. ಅವ ಎತ್ತಿ ನಿಲ್ಲಿಸ್ಬೋದು ಅಂತಾರಲ್ಲ ಹೆಂಗಣ? ಎತ್ತಿ ನಿಲ್ಸಕ್ಕಾಗಲ್ಲ ಕಣ. ದೊಡ್ಡ ಮರ ಅದು ಹೆಂಗಣ ಚಾನ್ಸೇ ಇಲ್ಲ. ಎಂಬತ್ನಾಲ್ಕರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. ಇಷ್ಟು ಮಾಡಿ 1 ತಿಂಗಳಲ್ಲಿ 2 ರಿಂದ 5 1 ಗ್ಲಾಸ್ ತಣ್ಣೀರಿಗೆ 1.5 ಸ್ಪೂನ್ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ರುಚಿಗೆ ತಕ್ಕ ಉಪ್ಪು ಹಾಕಿ ಚೆನ್ನಾಗಿ ಕಲಸಿ, ಅಂದರೆ ಅದು ಗಂಟಾಗ್ದಂಗೆ ಚೆನ್ನಾಗಿ ಕಲಸಿ 5 ರಿಂದ 10 ನಿಮಿಷ ಕುದಿಸ್ಬೇಕು. ಅಂದರೆ 5 ರಿಂದ 10 ನಿಮಿಷ ಚೆನ್ನಾಗಿ ಕುದಿಸಿ ನೀವು ಇದನ್ನು ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ಕುಡಿದ್ರೆ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಬೇಕು ಅಂದರೆ ಇದೇ ನಂಬರ್ಗೆ ಕಾಲ್ ಮಾಡಿ ಆರ್ಡ್ರ್ ಮಾಡಿ.